ಬಾಯ್ ನ್ಯೂಸ್ಗೆ ಸ್ವಾಗತ. ಉನ್ನತ ಶಿಕ್ಷಣ ಇಲಾಖೆಯ ಅಭಿವೃದ್ಧಿಗಾಗಿ ಡಾ. ಎಂ.ಸಿ. ಸುಧಾಕರ್ ಅವರಿಗೆ ಸಚಿವ ಸ್ಥಾನ ನೀಡಲು ಕಾಂಗ್ರೆಸ್ ಮುಖಂಡರ ಒಕ್ಕೊರಲಿನ ಬೇಡಿಕೆ. ಚಿಂತಾಮಣಿ: ಕಾಂಗ್ರೆಸ್ ಪಕ್ಷದ ಮೊದಲ ಸಚಿವರ ಪಟ್ಟಿಯಲ್ಲಿ ನಮ್ಮ ತಾಲೂಕಿನ ಶಾಸಕರು ಹಾಗೂ ಮಾಜಿ ಸಚಿವರಾದ ಡಾ. ಎಂ.ಸಿ. ಸುಧಾಕರ್ ರೆಡ್ಡಿ ಅವರ ಹೆಸರು 100ಕ್ಕೆ 100ರಷ್ಟು ಇರಲಿದೆ ಎಂಬ ವಿಶ್ವಾಸ ನಮಗಿತ್ತು. ಆದರೆ ಕಾರಣಾಂತರಗಳಿಂದ ಹೈಕಮಾಂಡ್ ಸೂಚನೆಯಂತೆ 2ನೇ ಪಟ್ಟಿಯಲ್ಲಿ ಅವರ ಹೆಸರು ಪ್ರಕಟಗೊಳ್ಳಲಿದೆ ಎಂದು ತಿಳಿದು ಬಂದಿದೆ. ಈ ಹಿನ್ನೆಲೆಯಲ್ಲಿ 2ನೇ ಪಟ್ಟಿಯಲ್ಲಿ ನಮ್ಮ ನಾಯಕರಾದ ಸುಧಾಕರ್ ರೆಡ್ಡಿ ಅವರಿಗೆ ಖಂಡಿತವಾಗಿಯೂ ಸಚಿವ ಸ್ಥಾನವನ್ನು ನೀಡಬೇಕೆಂದು ಒತ್ತಾಯಿಸಲು ತಾಲೂಕಿನ ಎಲ್ಲ ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಒಟ್ಟಾಗಿ ಸೇರಿ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ಗೆ ಒತ್ತಾಯಿಸುತ್ತಿದ್ದೇವೆ ಎಂದು ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಸ್ಕೂಲ್ ಸುಬ್ಬಾರೆಡ್ಡಿ ಅವರು ಹೇಳಿದರು. ಇಂದು ಚಿಂತಾಮಣಿ ನಗರದ ಪ್ರವಾಸಿ ಮಂದಿರದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ರಾಜ್ಯದ ಜನತೆಗೆ, ಪಕ್ಷದ ಕಾರ್ಯಕರ್ತರಿಗೂ ಹಾಗೂ ಹೈಕಮಾಂಡ್ಗೂ ಸುಧಾಕರ್ ಅವರ ಕಾರ್ಯದಕ್ಷತೆ ತಿಳಿದಿದೆ. ಈ ಹಿಂದೆ ಅವರು ಉನ್ನತ ಶಿಕ್ಷಣ ಸಚಿವರಾಗಿ ಇಡೀ ರಾಜ್ಯದಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಅತ್ಯುತ್ತಮ ಬದಲಾವಣೆಗಳನ್ನು ತಂದಿದ್ದರು. ಹೊಸ ಯೋಜನೆಗಳನ್ನು ಜಾರಿಗೆ ತಂದು ರಾಷ್ಟ್ರಮಟ್ಟದಲ್ಲಿ ಕರ್ನಾಟಕ ಶಿಕ್ಷಣ ಕ್ಷೇತ್ರವು ಮಾದರಿಯಾಗುವಂತೆ ಕ್ರಾಂತಿಕಾರಿ ಕೆಲಸಗಳನ್ನು ಮಾಡಿದ್ದನ್ನು ರಾಜ್ಯದ ಜನತೆ ಮರೆತಿಲ್ಲ. ನಮ್ಮ ನಾಯಕರಿಗೆ ಯಾವುದೇ ಜವಾಬ್ದಾರಿ ಕೊಟ್ಟರೂ ಅದನ್ನು ಪ್ರಾಮಾಣಿಕವಾಗಿ, ಪಾರದರ್ಶಕವಾಗಿ ಮತ್ತು ಯಾವುದೇ ಭ್ರಷ್ಟಾಚಾರದ ಕಪ್ಪು ಚುಕ್ಕೆ ಇಲ್ಲದಂತೆ ನಿಭಾಯಿಸುವ ಏಕೈಕ ವ್ಯಕ್ತಿ ಎಂದರೆ ಡಾ. ಸುಧಾಕರ್. ಪ್ರಸ್ತುತ ಚಿಕ್ಕಬಳ್ಳಾಪುರ ಜಿಲ್ಲೆ ಹಾಗೂ ಚಿಂತಾಮಣಿ ಕ್ಷೇತ್ರದಲ್ಲಿ ಸುಮಾರು 4,000 ರಿಂದ 5,000 ಕೋಟಿ ರೂಪಾಯಿಗಳ ಅಭಿವೃದ್ಧಿ ಕೆಲಸಗಳು ಪ್ರಕಟಗೊಳ್ಳಲಿವೆ. ಮುಂಬರುವ ದಿನಗಳಲ್ಲಿ ಈ ಎಲ್ಲ ಕಾಮಗಾರಿಗಳು ಸುಗಮವಾಗಿ ಪೂರ್ಣಗೊಳ್ಳಬೇಕಾದರೆ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳಲ್ಲಿ ಕಾಂಗ್ರೆಸ್ ಪಕ್ಷ ಇನ್ನಷ್ಟು ಬಲಗೊಳ್ಳಬೇಕಾದರೆ ಡಾ. ಸುಧಾಕರ್ ಅವರಿಗೆ ಸಚಿವ ಸ್ಥಾನ ಸಿಗುವುದು ಅನಿವಾರ್ಯವಾಗಿದೆ. ಬೇರೆ ಯಾರಿಂದಲೂ ಈ ಮಟ್ಟದ ಅಭಿವೃದ್ಧಿ ಸಾಧ್ಯವಿಲ್ಲ. ಅದು ಕೇವಲ ಡಾ. ಸುಧಾಕರ್ ಅವರಿಂದ ಮಾತ್ರ ಸಾಧ್ಯ ಎಂದು ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಸ್ಕೂಲ್ ಸುಬ್ಬಾರೆಡ್ಡಿ ಅವರು ಒತ್ತಾಯಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ತಾಲೂಕು ಮಟ್ಟದ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಭಾಗವಹಿಸಿದ್ದರು. ಎಲ್ಲ ಪದಾಧಿಕಾರಿಗಳೇ ಹಾಗೂ ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರೇ ಹಾಗೂ ಮಾಧ್ಯಮ ಮಿತ್ರರೇ, ಇವತ್ತು ನಾವು ಇಲ್ಲಿ ಸೇರಿರ್ತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಷಯ ಏನಂದರೆ, ನಮ್ಮ ಉನ್ನತ ಶಿಕ್ಷಣದಲ್ಲಿ ಭಾರಿ ಕ್ರಾಂತಿಯನ್ನು ತಂದಿರತಕ್ಕಂಥ ನಮ್ಮ ಸುಧಾಕರ್ ಅವರು, ನಾವು ಹೇಳ್ಬಾರ್ದು, ಆಫೀಸಲ್ಲಿ ಬಿಟ್ಟು ಆ ಎಜುಕೇಷನ್ ಕೆಲಸ ಬಿಟ್ಟು ಎಲ್ಲರೂ ಬೇರೆ ಕೆಲಸಗಳು, ಸ್ವಂತ ಕೆಲಸಗಳು ಎಲ್ಲ ಹೋಗ್ತಿದ್ರು. ನನಗೆ ಹೇಳಿದ್ರು, ನಾನು ಎಲ್ಲೂ ಹೋಗಲ್ಲಪ್ಪ, ನಾನು ಆಫೀಸಲ್ಲಿ ಏನೋ ಕೆಲಸ, ಆ ಎಜುಕೇಷನ್, ಹೈಯರ್ ಎಜುಕೇಷನ್ ಆಫೀಸ್ಗಳಲ್ಲಿ ಕೆಲಸ ಇದ್ರೆ ಮಾತ್ರ, ಆಫೀಸ್ ಮೀಟಿಂಗ್ ಇದ್ರೆ ಮಾತ್ರ ಹೋಗ್ತೀನಿ. ಇಲ್ಲ ಅಂತಂದ್ರೆ ನನ್ನ ಕೆಲಸ ಹೈಯರ್ ಎಜುಕೇಷನ್ ಆಫೀಸಲ್ಲಿ ಕೂತ್ಕೊಂಡು ನನ್ನ ಕೆಲಸ ಏನು ಆಲೋಚನೆ ಮಾಡಬೇಕು, ಎಜುಕೇಷನ್ ಬಗ್ಗೆ ಯಾವ ರೀತಿ ನೀವು ಎಜುಕೇಷನ್ ಆದ ತಕ್ಷಣ ಅವನಿಗೆ ಕೆಲಸ ಹೆಂಗೆ, ಅವನು ಕೆಲಸಕ್ಕೆ ಹೆಂಗೆ ಹೋಗ್ಬೇಕು, ಆ ಮಗು ಹೆಂಗೆ ಓದಿ ಯಾವ ತರ ಕಂಪ್ನಿಗಳಲ್ಲಿ ಕೆಲಸ ಸಿಗಬೇಕು ಅಂತದ್ದು ಬಹಳ ಕೂಲಂಕುಷವಾಗಿ ಯೋಚನೆ ಮಾಡಿ ಇವರ ಹತ್ರ, ಸಿದ್ದರಾಮಯ್ಯ ಹತ್ರ ಡಿಸ್ಕಸ್ ಮಾಡಿ ಇವೆಲ್ಲ ಎಜುಕೇಷನ್ ಅಲ್ಲಿ ಡೆವಲಪ್ಮೆಂಟ್ ಮಾಡ್ಕೊಂಡು ಬಂದಿದ್ದಾರೆ. ಅದು ಒಂದು ವಿಷಯ. ಆದ್ರೆ ಇನ್ನೊಂದೇನಂತಂದ್ರೆ, ಇಲ್ಲಿ ಈ ಡೆವಲಪ್ಮೆಂಟ್ ವಿಷಯದ ಬಗ್ಗೆ ಸಾವಿರಾರು ಕೋಟಿ ತಂದು ಇಂಪ್ರೂವ್ಮೆಂಟ್ ಮಾಡ್ತಾ ಇರುವಾಗ ಆಪೋಸಿಟ್ ಅವರು ಬಾಯಿಗೆ ಬಂದಂಗೆ ಮಾತಾಡಿದ್ರು ಅದನ್ನೆಲ್ಲ ಲೆಕ್ಕಕ್ಕೆ ತಗೊಳ್ದೆ ಸುಮ್ಮನೆ ಬಾಯಿಗೆ ಏನು ಇಲ್ಲ ಮಾತಾಡಕ್ಕ ಅಂತ ಹೇಳ್ಬಿಟ್ಟು ಮಾತಾಡ್ತಾ ಇರೋರಿಗೆ ಬಾಯಿ ಮುಚ್ಚಿಸಿ ಅವ್ರ ಬಗ್ಗೆ ಏನೂ ಮಾತಾಡದೆ ಎಲ್ಲರನ್ನ, ಕಾಂಗ್ರೆಸ್ ಪಕ್ಷದವರನ್ನ ಚೆನ್ನಾಗಿ ನಡೆಸ್ಕೊಂಡು ಹೋಗಿರ್ತಕ್ಕಂಥ ನಮ್ಮ ಸುಧಾಕರ್ ಅವರಿಗೆ ಈ ಫಸ್ಟ್ ಕಂತಲ್ಲೇ ಕೊಡುವಂತದ್ದು ನಮ್ಗೆ ಎಲ್ಲರಿಗೂ ಆಸೆ ಇತ್ತು. ಈಗ ಅದರಲ್ಲಿ ತಪ್ಪಿ ಈಗ 2ನೇ ಕಂತಲ್ಲಿ ಏನೋ ಕೊಡುವಂತ ಆಸೆ ನಮ್ಗಿದೆ. ಅದೆಲ್ಲ ಸರಿ, ನಮ್ಮ ಸಿದ್ದರಾಮಯ್ಯ ಅವರಾಗ್ಬೋದು, ನಮ್ಮ ಡಿ.ಕೆ. ಶಿವಕುಮಾರ್ ಆಗಿರ್ಬೋದು, ರಾಹುಲ್ ಗಾಂಧಿ ಮತ್ತೆ ಎಲ್ಲ ನಮ್ಮ ನಾಯಕರು, ಖರ್ಗೆ ಸಾಹೇಬರು, ಎಲ್ಲ ನಾಯಕರು ನಮ್ಗೆ ಇವೆಲ್ಲ ಉನ್ನತ ದರ್ಜೆಯಲ್ಲಿ ಏನೋ ಅವರು ಬೇರೆ ಕೆಲಸಗಳು ಬಿಟ್ಟು ಅವ್ರು ಕೊಟ್ಟಿರ್ತಕ್ಕಂಥ ಪೋರ್ಟ್ಫೋಲಿಯೋ ನಡೆಸ್ಕೊಂಡು ಚೆನ್ನಾಗಿ ಅದರಲ್ಲಿ ಗೌರವನ, ಎಲ್ಲ ನಮ್ಮ ರಾಷ್ಟ್ರಕ್ಕೆ ಗೌರವ ತಂದಿರೋರಿಗೆ ಮತ್ತೆ ಸಚಿವ ಸ್ಥಾನ ಕೊಡಬೇಕು ಅಂತ ನಮ್ಮೆಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರ ಮುಖಾಂತರ ಅವರನ್ನ ನಾವು ಕೇಳ್ಕೊಳ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೀವಿ.